ಮಾನ್ಯ ಅಧ್ಯಕ್ಷರೇ, ಸದನದ ನಿಯಮಾವಳಿಯ ಪ್ರಕಾರ ಮಂತ್ರಿಗಳು ಝೊಮೊಟೊ ಸ್ಟೇಟ್ಮೆಂಟ್ ಮಾಡಿದ ನಂತರ ಚರ್ಚೆಗೆ ಅವಕಾಶ ಇಲ್ಲ ಅನ್ನೋದು ನಂಗೆ ಗೊತ್ತಿದೆ. ನಾವು ಚರ್ಚೆ ಕೊಡಿ ಅಂತ ಕೇಳ್ತಾನೆ ಇಲ್ಲ. ಕ್ಲಾರಿಫಿಕೇಶನ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ವಿರೋಧ ಪಕ್ಷದ ನಾಯಕರು ನಿಂತಾಗ ನೀವು ಅದಕ್ಕೆ ದಯಮಾಡಿ ಅಲೋ ಮಾಡಬೇಕು. ನೀವು ಸ್ಟೇಟ್ಮೆಂಟ್ ಮಾಡಿ ಅಲೋ ಮಾಡಿ ಸರ್, ಸ್ಟೇಟ್ಮೆಂಟ್ ಮಾಡಿ. ನಾನು ಮಾತಾಡ್ತಿರ್ಬೇಕು ದಯಮಾಡಿ. ಈಗ ಕ್ವೆಶ್ಚನ್ ಅವರ್ ಮುಗಿಲಿ, ಕ್ವೆಶ್ಚನ್ ಅವರ್ ಮುಗಿಲಿ, ಏನಿಲ್ಲ ಕ್ವೆಶ್ಚನ್ ಅವರ್ ಮುಗಿಲಿ, ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕ್ವೆಶ್ಚನ್ ಅವರ್ ಮುಗಿಲಿ, ದಯವಿಟ್ಟು ಕುಂದ್ರಿ, ದಯವಿಟ್ಟು. ಕ್ಲಾರಿಫಿಕೇಶನ್ ಆದ ನಂತರ ಅದೊಂದು ಪದ್ಧತಿ ಮೇಲೆ ಬಂದಿದೆ. ನೀವು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಕೇಳಬೇಕು, ಆಮೇಲೆ ಕ್ಲಾರಿಫಿಕೇಶನ್ ಕ್ವಶನ್ ಅವರ್ ಆಮೇಲೆ 3 ಜನ ಸತ್ತೋಗಿದ್ದಾರೆ, ಆಮೇಲೆ ಕ್ವಶನ್ ಅವರ್ ನಡೆಸಿ. ಸರ್ಕಾರ 3 ಜನ ಕೊಂದ ನಂತರ ಏನ್ ಪ್ರಶ್ನೋತ್ತರ ನಡೆಸ್ತೀರಿ ನೀವು? ನಿಮ್ಗೆ ಏನ್ ಪ್ರಶ್ನೋತ್ತರ ನಡೆಸ್ತೀರಿ? ಬರೀ ರಾಜಕೀಯ ಬೇಕು. ರಾಜಕಾರಣ ನಾವು ಮಾಡಿದ್ದಲ್ಲ, ನೀವು ರೈತರಿಗೆ ಕೊಂದಿದ್ದು ನೀವು. ಅದರಲ್ಲಿ ಪ್ರಾಣ ಹೋದವ್ರ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಆಗ್ಬೇಕು ಇವರಿಗೆ. ಮನುಷ್ಯರ ಬಗ್ಗೆ ಗೌರವ ಇಲ್ಲ. ಅಧ್ಯಕ್ಷರೇ, ನಾನು ಓದ್ತೀನಿ ನೋಡಿ. ವಿಧಾನಸಭಾ ಅಧ್ಯಕ್ಷರು ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು. ಅಂತ ಹೇಳಿಕೆಯ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿರತಕ್ಕದ್ದಲ್ಲ. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ ಇದೆ. ಅನುಮತಿ ಕೊಡಬಹುದು. ನಾವು ಅನುಮತಿಯನ್ನು ತಾವು ಕೊಡಬಹುದು. ಕ್ಲಾರಿಟಿ ಇದೆ ಪುಸ್ತಕದಲ್ಲಿ. ನಿಯಮ ಪ್ರಕಾರ ಮಾಡಕ್ ಬರಲ್ಲ. ಸರ್, ಇಲ್ಲ, ಸರ್ಕಾರನೇ ನಾವೇ ಎನ್ಕೌಂಟರ್ ಮಾಡಿದ್ರಿ ಅಂತ ಹೇಳ್ಬಿಡಿ, ಬಿಟ್ಬಿಡಿ. ನನಗೆ ಹೇಳ್ಬಿಡ್ಲಿ, ಸರ್ಕಾರನೇ ನಾವೇ ಹೇಳಿದ್ರಿ ಎನ್ಕೌಂಟರ್ ಮಾಡಕ್ಕೆ ಅಂತ ಹೇಳ್ಬಿಡ್ಲಿ, ಬಿಟ್ಬಿಡ್ಲಿ. ನಾಚಿಕೆ ಆಗಲ್ಲ ಅವ್ರಿಗೆ. ತಮಿಳುನಾಡು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ಅದಕ್ಕೆ ನಮಗ್ ಬಿಟ್ಬಿಡಿ. ತಮಿಳುನಾಡು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ, ನಾಚಿಕೆ ಆಗಲ್ಲ, ಖಂಡನೆ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಮಾನಮರ್ಯಾದೆ ಇದೆಯಾ? ಮಾನಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು, ಅವರು ಹೇಳ್ಬೇಕಾಯ್ತು. ಪರಿಹಾರ ಏನು ಕೊಡ್ತೀರಿ ಅವ್ರಿಗೆ? ನ್ಯಾಯಾಂಗ ತನಿಖೆ ಮಾಡ್ತೀವಿ ಏನು ಅಂತ ಹೇಳ್ಬೇಕಾಯ್ತು. ಓದಿದ್ರು ಬಿಟ್ಟು ಅದರಲ್ಲಿ ನೋಡಿ ಅವ್ರ ಸ್ಟೇಟ್ಮೆಂಟ್ ಅಲ್ಲೂ ಏನ್ ಹೇಳಿದ್ದಾರೆ ಅಂದ್ರೆ ಅವ್ರ ಮೇಲೆ ಮೊದಲು ಕೇಸ್ ಏನೂ ಇರಲಿಲ್ಲ ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಅವನ ಮೇಲೆ ಯಾವುದೇ ಹಿಂದೆ ಕೇಸ್ ಇರಲಿಲ್ಲ ಅಂತ ಹೇಳಿದ್ದಾರೆ. ಏಕಾಏಕಿ ಹಂಗೆ ಕಳ್ಳಾಗೋತಾನೆ ಅವನು. ಮಾನ್ಯ ಅಧ್ಯಕ್ಷ, ಸ್ಟೇಟ್ಮೆಂಟ್ ಅಲ್ಲಿ ಅಧ್ಯಕ್ಷ ದಯಮಾಡಿ ಏನೋ ಇಲ್ಲ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಬೇಕು. ನಿಮ್ಮ ನಿಯಮದಲ್ಲೇ ಇದೆ, ನಿಮ್ಮ ನಿಯಮದಲ್ಲೇ ಇದೆ, ನಿಮ್ಮ ನಿಯಮದಲ್ಲೇ ಇದೆ. ಕ್ಲಾರಿಫಿಕೇಶನ್ ಅವಕಾಶ ಕೊಡಲಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೊಡಬೇಕು, ನಿಯಮದಲ್ಲೇ ಇದೆ. ನೀವು ಅದಕ್ಕೆ ಅವಕಾಶ ಕೊಡಲ್ಲ. ಅವಧಿಯ ನಂತರ ಇಲ್ಲ. ನಿಯಮ ಚರ್ಚೆಗೆ ಸರ್ಕಾರ ತಯಾರಿದೆ. ಕ್ಲಾರಿಫಿಕೇಶನ್ಗೆ ಉತ್ತರ ಕೊಡ್ತೇವೆ. ಇಲ್ಲ ಅಂತ ಪ್ರಶ್ನೋತ್ತರ ಅವಧಿ ನಿಯಮ ಬಿಟ್ಟು ಏನೋ ಬೇರೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ನಾನು ಕ್ವೆಶ್ಚನ್ ಅವರ್ ಪ್ರಾರಂಭ ಮಾಡಿ ಹೇಳಿದ್ದೇನೆ. ಈ ಕ್ವೆಶ್ಚನ್ ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೇ ಈ ಸರ್ಕಾರ. ಹೇಳಿ, ನಮ್ದೇನು ತೊಂದರೆ ಇಲ್ಲ. ಈ ಸರ್ಕಾರ ಆದ್ಯತೆ ರೈತರಿಗೆ ಗುಂಡಿಡೋದೇ. ಲಾಠಿ ಚಾರ್ಜ್ ಮಾಡ್ತೀರಿ, ಅವ್ರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸಿ ಇಲ್ಲೇ ಎನ್ಕೌಂಟರ್ ಮಾಡ್ತೀರಿ. ವಿದ್ಯಾರ್ಥಿಗಳಿಗೆ
ಮಾನ್ಯ ಅಧ್ಯಕ್ಷರೇ, ನಾಚಿಕೆ ಆಗಬೇಕು. ರೈತರ ಮೇಲೆ ಗುಂಡೆ ಹಾಕ್ತಿರಲ್ಲ, ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ದಯಮಾಡಿ ಸಹಕರಿಸ್ರಿ. ದಯಮಾಡಿ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ಕೊಡ್ತೀವಿ ನಿಮ್ಗೆ, ಕ್ಲಾರಿಫಿಕೇಶನ್ ಕೊಡ್ತೀವಿ. ಕೊಡಿ, ಕಾರ್ಪೊರೇಷನ್ ಕೊಡಿ. ಕ್ವಶನ್ ಅವರ್ ಆದ್ಮೇಲೆ ಕೊಡ್ತೀವಿ. ಸ್ಪ್ಲಿಟ್ ಆಗಲ್ಲ. ಕ್ವಶನ್ ಅವರ್ ಆದ್ಮೇಲೆ ಮುಗಿದೋಯ್ತು ಅದು. ಈ ಸಬ್ಜೆಕ್ಟ್ ಕ್ವಶನ್ ಅವರ್ ಆದ್ಮೇಲೆ ತಗೊಳಕ್ಕೆ ಬರಲ್ಲ. ನಾವು ಕ್ಲಾರಿಫಿಕೇಶನ್ ಅಷ್ಟೇ ಕೇಳೋದು. ಚರ್ಚೆಗೆ ಅವಕಾಶ ನಾವು ಕೇಳ್ತಾ ಇಲ್ಲ. ಚರ್ಚೆಗೆ ಅವಕಾಶ ಬೇಡ. ನಾನು ಕ್ಲಾರಿಫಿಕೇಶನ್ ಕೇಳ್ತೀನಿ. ಕ್ಲಾರಿಫಿಕೇಶನ್ಗೆ ಅವಕಾಶ ಕೊಡ್ಲಿ ಸರ್ಕಾರ ಅಷ್ಟೇ. ಚರ್ಚೆ ಬೇಡ. ಅಧ್ಯಕ್ಷರೇ, ಕ್ವಶನ್ ಅವರ್ ಆದ ನಂತರ ಕ್ಲಾರಿಫಿಕೇಶನ್ ತಗೋಬೇಕು ಅಂತ ಯಾವ ನಿಯಮದಲ್ಲಿ ಇದೆ? ಪ್ರಕಾರ ಕೊಡಿ. ಚರ್ಚೆ ಬೇಡ. ಕ್ಲಾರಿಫಿಕೇಶನ್ ಕೇಳಿದರೆ ಕ್ಲಾರಿಫಿಕೇಶನ್ ಕೊಡಿ. ಅಲ್ಲ, ಈಗ ನಾನು ಕ್ವಶನ್ ಅವರ್ ಕರೆದಿನಿ. ಕೇಳೋದು ಆರ್ಡರ್ ಮಾಡೀನಿ. ಅದಕ್ಕೆ ನಿಮ್ಗೆ ಹೇಳೋದು, ಅದು ಆದ್ಮೇಲೆ ನಿಮ್ಗೆ ಕೂಡ ಅವಕಾಶ ಮಾಡಿಕೊಡ್ತೀವೇನೋ. ನೀವು ಮೊದಲೇ ಕೂತಿದ್ದೀರಿ, ದಯಮಾಡಕ್ ಬರಲ್ಲ. ಕರೆದಿದ್ದೀರಾ? ಕ್ವಶನ್ ಕ್ಲಾರಿಫಿಕೇಶನ್ ಅಂತ ಯಾವ ನಿಯಮದಲ್ಲಿ ಹೇಳಿ? ನಮಗೆ ಪರಮಾಧಿಕಾರ ಇದೆ. ಕ್ಲಾರಿಫಿಕೇಶನ್ ನಮ್ಮ ಪರಮಾಧಿಕಾರವನ್ನು ಉಪಯೋಗಿಸಿ ಆನಂತರ ಕ್ಲಾರಿಫಿಕೇಶನ್ ಕೇಳೋದು. ಇಲ್ಲ, ಆ ಥರ ಏನಿಲ್ಲ. ಅವ್ರ ಕಡೆ ಹೋಗ್ಬೇಡಿ ನೀವು. ಅಧ್ಯಕ್ಷರೇ, ಕ್ವಶನ್ ಅಧ್ಯಕ್ಷರೇ, ಒಂದು ನಿಮಿಷ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ನೀವು ಕ್ವಶನ್ ಕ್ಲಾರಿಫಿಕೇಶನ್ ಯಾವ ನಿಯಮದಲ್ಲಿ ಇದೆ ಅದು ಹೇಳಕ್ಕೆ? ಕ್ವಶನ್ ಅವರ ಯಾವ ನಿಯಮ ನೀವು ಮೊದಲೇ ಕೂತಿದ್ರಿ, ತಗೊಳ್ಳಿ ಗೈಡೆನ್ಸ್ ಅಲ್ಲಿ. 145 ಏನ್ ಹೇಳುತ್ತೆ? 147 ಮಾನ್ಯ ಅಧ್ಯಕ್ಷರೇ, ನೋ ಡಿಬೇಟ್ ಶಾಲ್ ಬಿ ಪರ್ಮಿಟೆಡ್ ಆನ್ ದಿಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸೆಂಟೆನ್ಸ್ ಓದಿ. ಅಧ್ಯಕ್ಷರು ಈಗಾಗಲೇ ಪ್ರಶ್ನೋತ್ತರ ಅವಧಿ ಅಂತ ಘೋಷಣೆ ಮಾಡಿದ್ದಾರೆ. ಪೀಠಕ್ಕೆ ಗೌರವ ಕೊಟ್ಟು ಅದಾದ ನಂತರ ನಿಮ್ಮ ಕ್ಲಾರಿಫಿಕೇಶನ್ ಅಧ್ಯಕ್ಷರು ಯಾರು ಹೇಳಿದ್ದಾರೆ? ಕ್ಲಾರಿಫಿಕೇಶನ್ ಇಲ್ಲ ಅಂದ್ರೆ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಬೈ ಮಿನಿಸ್ಟರ್ ಕ್ಲಾರಿಫಿಕೇಶನ್ ಕೊಡೋಕೆ ಅವಕಾಶ ಇದೆ. ಮೆಂಬರ್ಸ್ ಮೇ ಬಿ ಪರ್ಮಿಟೆಡ್ ಟು ಆಸ್ಕ್ ಕ್ಲಾರಿಫಿಕೇಶನ್ ಫಾರ್ ದ ಪರ್ಪಸ್ ಆಫ್ ವಿಧಾನಸಭಾ ಅಧ್ಯಕ್ಷರು ಸಮಾಧಾನ. ನೀಟ್ ಪರೀಕ್ಷೆ ಬಗ್ಗೆ ಗುಜರಾತ್ ನಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಯ್ತು. ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀವು. ಗುಜರಾತ್ ಮಾಡಿದ್ರು ನೀವು. ರೈತರ ಮೇಲೆ ಗೋಲಿಬಾರ್ ಮಾಡಿದ್ದೀರಿ. ಗುಜರಾತ್ ನೀವು ಜನರ ಮೇಲೆ ಮಾಡಿದ್ದೀರಿ. ಮರ್ತ್ಬಿಟ್ಟು ಇಲ್ಲಿ ಸಾವಿರಾರು ಮಂದಿ ಮೇಲೆ. ಕೇಳಲಿಕ್ಕೆ ಒಬ್ಬರಿಗೆ ಮಾತ್ರ ನೀವು ಮಾಡಬೇಕು ಅಂತ ಇದ್ದೀವಿ. ನಮ್ಮ ಗೋಲಿಬಾರ ಹೇಳು ಒಬ್ರು ಇದು ಮೈಕೇನ ಸಭಾಧ್ಯಕ್ಷರೇ, ಮತ್ತೆ ಅದು ಮತ್ತೆ ಡಿಬೇಟ್ ಆದಂಗೆ ಆಗುತ್ತೆ. ಅದು ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಲ್ವಾ ನಿಮ್ಗೆ? ಅಧ್ಯಕ್ಷರೇ, ಅವ್ರ ಕ್ಲಾರಿಫಿಕೇಶನ್ ಕೇಳಿ. ಆಯ್ತು, ಅದಕ್ಕೆ ಹಿಂಗ ಅಂದ್ರೆ ಏನ್ ಹೇಳ್ಬೇಕು? ವಿರೋಧ ಪಕ್ಷ ನಾಯಕರೇ, ಇವ್ರ ಲೀಡರ್ ನಿಮ್ ಲೀಡರ್ ಇದ್ದಾರೆ, ಕೇಳಿ ಅವ್ರ ಮೇಲೆ ಇದು ಇಲ್ವಾ? ಯಾರು ಭಾಷಣ ಮಾಡಬೇಡಿ, ಕ್ಲಾರಿಫಿಕೇಶನ್ ಕೇಳಿ. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ರೈತರಿಗೆ ಒಂದ್ಸತಿ ಬರಗಾಲದ ಬರಿ ಬಂದೈತಿ. ಆ ಬರಗಾಲದ ಬರಿಗೆ ಸರ್ಕಾರ ಏನ್ ಮಾಡ್ತಾ ಇಲ್ಲ. ಯಾವ ಚರ್ಚೆ? ಬರಗಾಲ ಚರ್ಚೆ ಮಾಡೋಣ. ಎನ್ಕೌಂಟರ್ ಮಾಡಿ ಬೆಲ್ಲದವ್ರು ಬರಗಾಲದ ಚರ್ಚೆ ಮಾಡೋಣ. ಅಲ್ಲ, ಬರಗಾಲದ ಬರಿ ಐತಿ, ಅದಕ್ಕೇನು ಮಾಡ್ತಾ ಇಲ್ಲ ಸರ್ಕಾರ. ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿಲ್ಲ. ರೈತರಿಗೆ ಗುಂಡಾರಿಸ್ತಾ ಇದ್ದೀರಿ. ಅಶೋಕ್ ಅವ್ರಿಗೆ ಮಾತಾಡಕ್ ಬಿಡ್ತಾ ಇಲ್ಲ. ಬೇರೆ ಆಂತರಿಕ ರಾಜಕಾರಣ ಅಶೋಕ್ ಅವ್ರಿಗೆ ಮಾತಾಡಕ್ ಬಿಡಿ. ನಿಮ್ ನಾಯಕ ನಿಮ್ಗೆ ಅವಕಾಶ ಮಾಡಿಕೊಟ್ಟಿನಿ, ನೀವು ಪ್ರಾರಂಭ ಮಾಡಿ. ಅಲ್ಲ, ವಿರೋಧ ಪಕ್ಷದ ನಾಯಕರು
ಸಭಾಧ್ಯಕ್ಷರೇ ಒಂದೇ ನಿಮಿಷ. ಒಂದೇ ಒಂದು ನಿಮಿಷ ಅಧ್ಯಕ್ಷರೇ, ಪ್ರದೀಪ್ ಅವರೇ ಕುಂತ್ಕೊಳ್ಳಿ ಇಲ್ಲಿ ಪ್ಲೀಸ್ ಸಿಟ್ ಡೌನ್ ಪ್ರದೀಪ್. ಅದನ್ನ ಹೇಳ್ತೀನಿ, ನೋಡ್ತೀನಿ. ಅಧ್ಯಕ್ಷರೇ, ತಾವು ಅಂತೂ ಇಂತೂ ನಮ್ಗೆ ಅವಕಾಶ ಕೊಡಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀರಾ. ಕೊಟ್ಟಿವಿ, ಈಗ ಮತ್ ಪ್ರಯತ್ನಕ್ಕೆ ಕೊಟ್ಟಿಲ್ಲ, ಅರ್ಧ ಕೊಟ್ಟಿದ್ದೀರಾ, ಅರ್ಧ ಸತ್ಯ ಕೊಟ್ಟಿದ್ದೀರಾ, ಅರ್ಧ ಕೊಟ್ಟಿದ್ದೀರಾ ಅಷ್ಟೇ, ಪೂರ್ತಿ ಕೊಟ್ಟಿಲ್ಲ ನಮ್ಗೆ. ಅದೇ ಸ್ವಾತಂತ್ರ್ಯ ಅಂತಾರಲ್ಲ, ಅರ್ಧ ಸ್ವಾತಂತ್ರ್ಯ ನಮ್ಗೆ ಇವಾಗ ಕೊಟ್ಟಿರೋದು, ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಇದರಲ್ಲಿ ಕ್ಲಿಯರ್ ಆಗಿದೆ, ನೀವು ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಯನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ. ಒಬ್ಬ ಸದಸ್ಯರು ಅಂತ ಇಲ್ಲಿಲ್ಲ, ಒಬ್ಬ ಸದಸ್ಯರು ಅಂತ ಇಲ್ಲ, ತಾವೊಬ್ಬರು ಅಂತ ಹೇಳಿದ್ದೀರಾ. ವಿರೋಧ ಪಕ್ಷ ನಾಯಕರಲ್ಲಿ ಎಲ್ಲರೂ ನಿಮ್ಮ ಹೊಟ್ಟೆಗದಾರ ಉಸ್ತುವರು. ಅಲ್ಲ, ಒಬ್ಬರು ಕೇಳಿ, ಒಬ್ಬರೋ ಇಬ್ಬರೋ ಕೇಳಲಿ ಅಷ್ಟೇ, ಏನ್ ಜಾಸ್ತಿ ಎಲ್ಲರೂ ಕೇಳಬೇಕು ಅಂತ ಏನಿಲ್ಲ, ಒಂದಿಬ್ಬರು ಕೇಳಿ, ಅದ್ರ ಬಗ್ಗೆ ನಾನೇನು. ನೀವು ಅದನ್ನ ಮಾತಾಡಕ್ ಕೇಳ್ತೀರಿ, ನಿಮ್ ಉಪನಾಯಕರು ಹೇಳ್ತಾರೆ. ಇಲ್ಲ, ನಾನು ಹೇಳಿದ್ದು ಯಾವುದೋ ಅವ್ರು ರಿಪೀಟ್ ಮಾಡಬೇಡಿ, ನಾನು ಹೇಳಿದ್ದು ಯಾರು ರಿಪೀಟ್ ಮಾಡಬೇಡಿ. ಅಧ್ಯಕ್ಷರೇ, ಇಲ್ಲಿ ನನ್ನ ಪ್ರಶ್ನೆ, ಮೈಸೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತ 4ನೇ ವ್ಯಕ್ತಿ, 3 ಜನಕ್ಕೆ ಗುಂಡಾರಿಸಿದ್ದಾರೆ, 4ನೇವರೆಗೂ ಗುಂಡು ಹೊಡೆದಿದ್ದಾರೆ. ಆ 4ನೇ ವ್ಯಕ್ತಿ ಮೈಸೂರು ಆಸ್ಪತ್ರೆಯಿಂದ ನಿಗೂಢವಾಗಿ ಕಾಣೆ ಆಗ್ತಾರೆ. ಯಾಕೆ ಕಾಣೆ ಆಗ್ತಾರೆ? ಆತ ಸತ್ಯ ಸಂಗತಿ ಬಯಲು ಮಾಡ್ತಾನೆ ಅಂತೇನೆ ಕಾಣೆ ಆಗ್ತಾರ? ಯಾಕೆ ಕಾಣೆ ಆಗ್ತಾರೆ? ಅದು ಅವನು ಇದುವರೆಗೂ ಸರ್ಕಾರ ಹೇಳಿಲ್ಲ. ಅವರು ಸ್ಟೇಟ್ಮೆಂಟ್ ಅಲ್ಲೂ ನಾನು ನೋಡಿದೆ, ಆ ಸ್ಟೇಟ್ಮೆಂಟ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವರಲ್ಲಿ 4ನೇ ವ್ಯಕ್ತಿ ಇದ್ದಾನೆ, ಅಲ್ಲಿ ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲಿ 4ನೇ ವ್ಯಕ್ತಿ ಇದ್ದಾನೆ. ಆ 4ನೇ ವ್ಯಕ್ತಿ ಬಗ್ಗೆ ಇವರ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲೂ ಇಲ್ಲ. ನನ್ನ ಪ್ರಶ್ನೆ ಸರ್ಕಾರಕ್ಕೆ, ಡೌಟ್ ಎಲ್ಲಿ ಬರ್ತಾ ಇದೆ ಜನಗಳಿಗೆ? ರೈತರ ಸಂಘ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ರೈತರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? 5,000 ಜನ ಯಾಕೆ ಸೇರ್ಬಿಟ್ರು? ಏನೋ ಇವನ್ ಕಾಡುಗಳ್ಳ ಅಂದಿದ್ರೆ, ವೀರಪ್ಪನ ಕಾಡುಗಳ್ಳ ಅಂತ ನಾವು ಕೇಳಿದ್ರಿ, ಇವ್ ಕಾಡುಗಳ್ಳ ಅಂತ ಹೇಳಿದ್ರೆ ಇಷ್ಟೊಂದು ಜನ 5,000 ಜನ ರೈತರೆಲ್ಲ ಬಂದು ಹಸಿರು ಟವಲ್ ಹಾಕೊಂಡು ಯಾಕೆ ಹೋರಾಟ ಮಾಡ್ತಾ ಇದ್ರು?